विद्यासम्प्रदायकर्तृभ्यो गुरुभ्यः सर्वप्लवरहितप्रज्ञानः प्रत्यगर्थो ब्रह्मैवाहमस्मि करुणालयं नमामि भगवत्पादशङ्करं लोकशङ्करं केशवं बादरायणं सूत्रभाष्यकृतो वन्दे भगवन्तो गुरुभ्यो नमः वन्दे संविच्चिदानन्दं गिरिवर्यं अहं सम्प्रदायिकुरुं सच्चिदानन्दं सदाचारं समाश्रये श्री सच्चिदानन्देन सरस्वती महासद्गुरुभ्यो नमः तथीः भगवो ब्रह्म अथाध्यात्मः अथाध्यात्मं वागे वर्क अथाध्यात्मं वागे वर्गे प्राणसामा प्रणस्सामा तदेतस्यामृत्यद्धूढगो सामा तस्माद्यद्धूढगो साम गीयते वागे वसा प्राणो अमः तत्सामा वागेव सा प्राणो अमः तत्सामा अथाध्यात्मं वागे वर्ग प्राणः साम तदेतस्यामृत्यद्धूढगो साम गीयते वागेव सा प्राणो अमः तत्सामा अथ अध्यात्मं वाक् एव ऋक् प्राणः साम तत् एतत् अस्यां ऋचि अस्यां ऋचि एतस्यां गुणः ततु एतस्यां ऋचि अध्यूढं साम तस्मात् ऋचि अध्यूढं साम गीयते वाक् एव सा प्राणः अमः तत् साम ಇನ್ನು ಅಧ್ಯಾತ್ಮವಾಗಿ ಹೇಳ್ತೀವಿ ಕೇಳಿ ಅಂತ ಸಾಮಗಳ ಇದನ್ನ ಗೀಸೋಪಾಸನೆ ಮುಂದುವರಿಸ್ತಾ ಇದ್ದಾರೆ. ಋಕ್ಕಿನಲ್ಲಿ ವಾಗ್ದೃಷ್ಟಿಯನ್ನು ಮಾಡ್ಬೇಕು, ವಾಗ್ಯವರ್ಗ. ಹಾಗೆ ಸಾಮದಲ್ಲಿ ಪ್ರಾಣ ದೃಷ್ಟಿಯನ್ನು ಮಾಡ್ಬೇಕಂತೆ. ಯಾಕೆಂದ್ರೆ ಋಕ್ಕ ಮೇಲೆ ಸಾಮ ಕೂತಿದೆಯಲ್ಲ, ಹಾಗೆ ವಾಕ್ ಮೇಲೆ ಪ್ರಾಣ ಕೂತ್ಕೊಂಡಿದ್ದಾರೆ. ಪ್ರಾಣ ವಾಕ್ನಲ್ಲೇ ಅಭಿವ್ಯಕ್ತಿ ಆಗ್ತಾನೆ. ಅದೇ ದೇಶಾಂ ರುಚಿ ಅಧ್ಯೂಢವು ಸಾಮ. ಋಕ್ಕಿನಲ್ಲಿ ಅಧ್ಯೂಢನ ಹಚ್ಕೊಂಡು ಮೇಲ್ ಕೂತ್ಕೊಂಡು ಸಾಮವನ್ನು ಗಾನ ಮಾಡುತ್ತಾರೆ ಲೋಕದಲ್ಲಿ. ವಾಕನ್ನೇ ಸಾ ಅಂತಲೂ ವಾಕ್ ಶಬ್ದಿಸಿದಿಲ್ಲ. ಪ್ರಾಣ ಪುಲ್ಲಿಂಗ ಅದು ಅಮ ಅಂತಲೂ ತತ್ಸಾಮ, ಸಾ ಅಮ ಸಾಮ ಅಂತ ಆಗತ್ತೆ. ಅಸಾಧನ ಅಧ್ಯಾತ್ಮ ಮುಚ್ಚಿದೆ. ಉಪಾಸನ ಇದು. ವಾಕನ್ನ ಋಕ್ಕನ್ನ ವಾಕು ಅಂತಲೂ ಏನೋ ಹೇಳ್ತು ನೋಡ್ತಾನೆ. ಆಮೇಲೆ ಹೇಳು ಅದೇನೋ ಆಸೆ, ನಾನು ಕರೆಕ್ಟ್ ಹೇಳಿದ್ದೀನಿ ಹಾಗೆ ಹೇಳಾಗುತ್ತೆ ಅಂತ ಇದ್ದಾರೆ. ಏನೋ ವಾಗೆ ಋಕ್ ಪ್ರಾಣ ಸಾವ ಅಂತ ಹೇಳ್ತಿದ್ದಾರೆ. ಋಕ್ಕನ್ನ ವಾಕೆಂಬುದಾಗಿಯೋ ಸಾಮವನ್ನ ಪ್ರಾಣವೆಂಬುದಾಗಿಯೋ ಉಪಾಸನೆ ಮಾಡಬೇಕು ಅಂತಂದ್ರು. ಅದರ ಉಪರಿ ಸ್ಥಾನತ್ತು ಸಾಮಾನ್ಯ. ಋಕ್ ಕೆಳಗಿದೆ, ಸಾಮ ಮೇಲಿದೆ. ವಾಕ್ ಕೆಳಗಿದೆ, ಪ್ರಾಣ ಮೇಲೆ ಕೂತ್ಕೊಂಡಿದೆ. ಒಂದು ಅಧರ, ಒಂದು ಉಪರಿ. ವಾಕು ಪ್ರಾಣ, ಋಕ್ಕು ಸಾಮ. ಅಧರ ಉಪರಿ ಸ್ಥಾನತ್ವ, ಆ ಸ್ಥಾನದ ಕೂತ್ಕೊಂಡಿದ್ದಾರೆ ಎಂಬ ಒಂದು ಹೋಲಿಕೆಯಿಂದ ಇದರ ಆ ದೃಷ್ಟಿಯನ್ನು ಮಾಡಬೇಕಂತೆ. ಇಲ್ಲಿ ಪ್ರಾಣ ಅಂದ್ರೆ ಘಾಣ ಮುಚ್ಚದೆ, ಪ್ರಾಣೋ ಘಾಣ ಮುಚ್ಚದೆ ಸಹವಾಯುನ. ಇಲ್ಲಿ ಪ್ರಾಣ ಅಂದ್ರೆ ಘಾಣವನ್ನು ತಗೋಬೇಕಂತೆ. ಯಾಕಂದ್ರೆ ಘ್ರಾಣ ಪ್ರಾಣ ಮೇಲಿದೆ, ವಾಕ್ಯ ಆಗಿದೆಯಲ್ಲ. ವಾಯು ಬರೀ ಘ್ರಾಣ ಅಂದ್ರೆ ಮೂಗುದಿ ಇರಲ್ಲ, ವಾಯು ಸಮೇತವಾಗಿ, ವಾಯು ಪ್ರಾಣ ಸಮೇತವಾಗಿ ಘ್ರಾಣ ತಗೊಂಡು ಇದು ಮೇಲಿದೆ, ವಾಕ್ಯ ಆಗಿದೆ. ಋಕ್ ಕೆಳಗಿದೆ, ಸಾಮ ಮೇಲಿರುತ್ತೆ. ಇದು ಸಾಮ, ಇದು ವಾಕು. ಇಲ್ಲಿ ಸಾಮದಲ್ಲಿ ಘ್ರಾಣ ದೃಷ್ಟಿ, ಋಕ್ಕಲ್ಲಿ ವಾಕ್ ದೃಷ್ಟಿ. ಋಕ್ಕು ಸಾ, ಪ್ರಾಣ ಅಮ ಪುರಿದ, ಸಾ ಕೆಳಗೆ, ಅಮಗೆ ಪುರುಷ ಮೇಲೆ. ಅವಾಗ ಹಾಗೆ ಹಂಗಾದ್ರೆ ಪ್ರಾಣಧಾನ ಸಹಭಾಗಿ ಭಾಗೇವ ಸಹ ಪ್ರಾಣೋ ಅಮಃ ಇತ್ಯಾದಿ ಪೂರ್ವವತ್. ವಾಕ್ಕಂದ್ರೆ ಸಾ ಇದ್ರು, ಪ್ರಾಣನೇ ಅಮ ಅಂದ್ರೆ ಹಿಂದಿರಂತೆ ಮಾಡ್ಕೋಬೇಕು. ಸಾ ಯಾವಾಗ ಕೆಳಗಿರುತ್ತೆ.
ಸಾ ಅಂದ್ರೆ ಇಂಗ್ಲಿಷಲ್ಲಿ SAW ಸಾ ಅಂದ್ರೆ ಗರಗಸ ಅಂತ. ಅದು ಸ್ವಲ್ಪ ಗರಗಸ ಇದ್ದಂಗೆ ಇರುತ್ತೆ. ಸಾ ಇದೆಯಲ್ಲ ಸಾ ಜಾತಿ ಸ್ವಲ್ಪ ಗರಗಸ ತರಹ ಶಾರ್ಪ್ ಅದು ಕುಯ್ಯುತ್ತೆ ಅಂತ ಅನ್ನೋ ಇದು ಋಕ್ಕಲ್ಲಿ ವಾಗ್ದೃಷ್ಟಿಯನ್ನು ಸಾಮದ ಪ್ರಾಣ ದೃಷ್ಟಿಯನ್ನು ಭಾವನೆ ಮಾಡ್ತಾ ಉಪಾಸನೆ ಮಾಡ್ತಾ ಹೋಗ್ಬೇಕು. ಇನ್ನೊಂದು ಚಕ್ಷುರೇ ಭರಕ್ ಆತ್ಮ ಸಾಮ ತದೇ ತದೇತಸ್ಯಾಂ ನೃತ್ಯ ಜೂಡಗು ಸಾಮ ತಸ್ಮಾದೃತ್ಯ ಜೂಡಗು ಸಾಮ ಗೀಯತೆ ಚಕ್ಷುರೇವ ಸಾ ಆತ್ಮ ಮಹಾತತ್ ಸಾಮ ಚಕ್ಷುರೇವರಗ ಆತ್ಮ ಸಾಮ ತದೇತದೇತಸ್ಯಾಮೃತ್ಯಜ್ಜೂಡಗೋ ಸಾಮ ತಸ್ಮಾದೃತ್ಯಜ್ಜೂಡಗೋ ಸಾಮ ಗೀಯತೆ ಚಕ್ಷುರೇವ ಸಾ ಆತ್ಮ ಮಹಾತತ್ಸಾಮ ಚಕ್ಷುಃ ಏವ ಋಕ್ ಅದೇ ಮಾಡ್ತೀಯ ಆತ್ಮ ಸಾಮ ಸಾಮ ತತ್ ಏತತ್ ಅಸ್ಯಾಂ ರುಚಿ ಅಧ್ಯೂಢಂ ಸಾಮ ತಸ್ಮಾತ್ ರುಚಿ ಅಧ್ಯೂಢಂ ಸಾಮ ಗೀಯತೆ ಚಕ್ಷುಃ ಏವ ಸಾ ಆತ್ಮ ಅಮಃ ತತ್ ಸಾಮ. ಚಕ್ಷುಸ್ಸನ್ನೇ ಹೃಕ್ಕನ ಚಕ್ಷು ದೃಷ್ಟಿ ಮಾಡಬೇಕು. ಕಣ್ಣಿಂದ ಹೃಕ್ಕು ಅಂತ. ಆತ್ಮ ಶಬ್ದಕ್ಕೆ ಏನ್ ಮಾಡಿದ್ದಾರೆ, ಅಲ್ಲಿ ಛಾಯಾತ್ಮ ಅರ್ಥ ಮಾಡಿದ್ದಾರೆ ಭಾಷಿಕರು. ಅದು ಹಾಗೂ ಮಾಡ್ಬೋದು. ಆತ್ಮನ ಶರೀರ ಅಂತ ಮಾಡ್ಬೋದಾಗಿತ್ತು. ಶರೀರ ಆಧಾರ, ಕಣ್ಣು ಆಧೇಯ. ಶರೀರ ಕಣ್ಣು ಆತ್ಮ ಅಂತ ಭಾಷಿಕ ಛಾಯಾತ್ಮ. ಕಣ್ಣು ಹತ್ರ ನೋಡಿದ್ರೆ ಒಂದು ಗೊಂಬೆ ಕಾಣ್ತಲ್ಲ ನಮ್ಗೆ, ಅವನನ್ನು ಹೇಳ್ತಾ ಇದ್ದಾರೆ. ತುಂಬಾ ಇದು ದೂರ ಅರ್ಥ ಆಗುತ್ತೆ. ಸ್ಪಷ್ಟ ಆತ್ಮನ ಶರೀರ ಮಾಡಿದ್ರೆ ಇನ್ನೂ ಚೆನ್ನಾಗಿ ಹೊಂದಿತ್ತು. ಆತ್ಮ ಸಾಮ ಜುಡು ಸಾಮ ಹತ್ಕೊಂಡೆ ಸಾಮಗಾನ ಮಾಡ್ತಾರೆ. ಹಾಗೆ ಕಣ್ಣು ಹತ್ಕೊಂಡೆ ಶರೀರ ಕಣ್ಣು ಶರೀರವನ್ನು ಆಧಾರ ಮಾಡ್ಕೊಂಡಿದೆ ಅಂತ. ಕಣ್ಣಿಗೆ ಆಧಾರ ಶರೀರ ಅಂತ, ಅದಕ್ಕೆ ಛಾಯಾತ್ಮ ಭಾಷಿಕ ಬರುತ್ತೆ. ಚಕ್ಷುರೇವ ಸಹ ಆತ್ಮ. ಎಲ್ಲಾ ಸಾವು ಚಕ್ಷುಸ್ಸು. ಎಲ್ಲ ಸಾವುನೇ ಸಾ ಅಂತ. ಸಾವುನೇ ಸಾವು, ಕನ್ನಡ ಸಾವಲ್ಲ. ಸಾ ಅನ್ನೋದಿದೆಯಲ್ಲ ಅದೆಲ್ಲ ಕಣ್ಣು. ಆತ್ಮ ಅಂದ್ರೆ ಇದು ಯಾವುದು ಛಾಯಾತ್ಮ, ಅದು ಅಮ ಅಥವಾ ಶರೀರ ಅಮ. ಚಕ್ಷುರೇವರಕ್ ಆತ್ಮ ಸಾಮ ಆತ್ಮ ಇದು ಛಾಯಾತ್ಮ ತಸ್ಥತ್ವ ಸಾಮ. ಚಕ್ಷುರೇವರಕ್ ಆತ್ಮ ಸಾಮ ಆತ್ಮ ಇತಿ ಛಾಯಾತ್ಮ ತತ್ಸ್ಥತ್ವಾತ್ ಸಾಮ. ಈ ಛಾಯಾತ್ಮ ತಗೊಂಡ್ರೆ ಕಣ್ಣೇ ಆಧಾರ ಬರುತ್ತೆ ಛಾಯಾತ್ಮಿಗೆ. ಛಾಯಾತ್ಮ ಆಧಾರ ಆಗೋದೇ ಇಲ್ಲ. ಅಲ್ಲಿರೋದ್ರಿಂದ ಅಂದ್ರೆ ಕಣ್ಣು ಆಧಾರ, ಛಾಯಾತ್ಮ ಆಧೇಯ ಬರುತ್ತೆ. ಋಕ್ಕು ಆಧಾರ, ಸಾಮ ಆಧೇಯ. ಅಲ್ಲಿರೋದು ಹಾಗೆ ಬೇಕು ಅಲ್ವಾ. ಋಕ್ಕು ಆಧಾರ ತಾನೆ, ಅಲ್ಲಿ ಸಾಮ ಆಧೇಯ ತಾನೆ. ಹಾಗೆ ಕಣ್ಣು ಆಧಾರ, ಅಲ್ಲಿರೋ ಛಾಯಾತ್ಮ ಆಧೇಯ. ಹಾಗಾಗಿ ಆ ಛಾಯಾತ್ಮನನ್ನ ಅಮ ಅಂತಲೂ ಕಣ್ಣನ್ನ ಋಕ್ಕು ಅಂತಲೂ ಭಾವನೆ ಮಾಡ್ಬೇಕಂತೆ. ಭಾವನೆ ಮಾಡ್ಬೇಕು. ಅಲ್ಲಿ ಛಾಯಾತ್ಮ ತೋರ್ಬರ್ತಾರೆ. ತಸ್ಥತ್ವ ಅದನ್ನು ತಸ್ಮಿನ್ ತಿಷ್ಠತಿ ತಸ್ಥಃ ತಸ್ಥಸ್ಯ ಭಾವ ತಸ್ಥತ್ವ. ಅಲ್ಲಿ ತೋರಿ ಬರುತ್ತಾ. ಆದ್ದರಿಂದ ಎಲ್ಲಿ ಯಾಕೆ ಬರ್ಬೇಕಾನೆ ಛಾಯಾತ್ಮ ಯಾರೋ. ನಾನು ಕಣ್ಮತ್ತು ಬಂದು ನನ್ ಗೊಂಬೆ ಕಾಣ್ತಲ್ಲ, ನನ್ನ ಗೊಂಬೆ, ನನ್ನ ಶರೀರ ಗೊಂಬೆ ನೀನ್ ಕಣ್ಣೆ ಕಾಣುತ್ತೆ. ನೀನು ಅದನ್ನ ಕಣ್ಣೆ ತಗೊಂಡು ನನ್ನ ಕಣ್ಣು ಕಾಣುತ್ತೆ. ಅದು ಛಾಯಾತ್ಮ ಅಂತ ಇದ್ದಾರೆ. ಇನ್ನೊಬ್ರು ಕೂರ್ಸ್ಕೋಬೇಕು ಅದಕ್ಕೆ. ನೀನ್ ಬಂದು ಕೂತ್ಕೊಳ್ಳೋ ಛಾಯಾತ್ಮ ಬೆಳಕೆ ಅಂತ. ಕನ್ನಡಿ ಇಟ್ಕೊಂಡ್ರೆ ಪ್ರತಿರೂಪ ಆಗುತ್ತೆ ಛಾಯಾತ್ಮ. ಶ್ರೋತ್ರಮೇ ಭರಕ್ ಮನಸ್ಸಾಮ ಮೃತ್ಯಜೂಡಗೋ ಸಾಮ ಮೃತ್ಯಜೂಡಗೋ ಸಾಮ ತಸ್ಮಾದೃತ್ಯಜೂಡಗೋ ಸಾಮ ಗೀಯತೆ ಶ್ರೋತ್ರಮೇವ ಸ ಮನೋ ಮಸ್ತತ್ಸಾಮ. ತಸ್ಮಾದೃತ್ಯಜೂಡಗೋ ಸಾಮ ಗೀಯತೆ ಶ್ರೋತ್ರಮೇವ ಸ ಮನೋ ಅಮಃ ತತ್ಸಾಮ. ಶ್ರೋತ್ರಮೇವ ಋಗ್ ಮನಸ್ಸಾಮ ತದೇತಸ್ಯಾಂ ಮೃತ್ಯಜೂಡಗೋ ಸಾಮ ತಸ್ಮಾದೃತ್ಯಜೂಡಗೋ ಸಾಮ ಗೀಯತೆ ಶ್ರೋತ್ರಮೇವ ಸಾ ಮನೋ ಅಮಃ ತತ್ಸಾಮ. ಶ್ರೋತ್ರಂ ಏವ ಋಗ್ ಮನಃ ಸಾಮ ತತ್ ಏತತ್ ಅಸ್ಯಾಂ ರುಚಿ ಅಧ್ಯೂಢಂ
ಸಾಮ ತಸ್ಮಾತ್ ಋಚಿ ಅಧ್ಯೂಢಂ ಸಾಮ ಗೀಯತೆ ಶ್ರೋತ್ರಂ ಏವ ಸಾ ಮನಃ ಅಮಃ ತತ್ ಸಾಮ. ಯಾಕಪ್ಪ ಈ ಉಪಾಸನೆಯಿಂದ ಔಟ್ ಆಫ್ ಡೇಟ್ ಆಗ್ಬಿಟ್ಟಿದೆ. ಈ ಉಪಾಸನೆ ಯಾರು ಮಾಡೋದಿಲ್ಲ, ಎಲ್ಲ ತುಂಬಾ ಇದಾಗಿದೆ. ಇದು ತುಂಬಾ ಗೊತ್ತೂ ಇಲ್ಲ, ಇದನ್ನ ಮಾಡೋದು ಇಲ್ಲ, ಇದು ಆಗೋದೂ ಇಲ್ಲ. ದೃಷ್ಟಿ ಶಾಸ್ತ್ರದಲ್ಲಿ ಪ್ರಸಿದ್ಧ ಆಗಿದೆ, ಶಾಂತವಾಗಿ ಹೇಳ್ಬೋದೇ ಹೊರತು ಇವತ್ತು ಯಾರು ಇದಕ್ಕೆ ಏನು ಬೆಲೆ ಇಲ್ಲ. ಈ ಉಪಾಸನೆ ಬರೋದೇ ಇಲ್ಲ. ಶ್ರೋತ್ರವನ್ನ ಋಕ್ಕದಲ್ಲಿ ಶ್ರೋತ್ರ ದೃಷ್ಟಿ ಮಾಡೋ ಋಗ್ವೇದ, ಹಾಗೆ ಸಾಮದಲ್ಲಿ ಮನಸ್ಸನ್ನು ದೃಷ್ಟಿ ಮಾಡೋ. ಯಾಕೆ ಋಕ್ ಮೇಲೆ ಸಾಮ ಕೂತ್ಕೊಂಡಿದೆ, ಕಿವಿ ಮೇಲೆ ಮನಸ್ಸು ಕೂತ್ಕೊಳ್ಳುತ್ತೆ. ಕೇಳುವಾಗ ನೀವು ಗಮನವಿಟ್ಟು ಕೇಳುವಾಗ ಕಿವಿ ಮೇಲೆ ಬಂದು ಮನಸ್ಸು ಕೂತ್ಕೊಳ್ಳುತ್ತೆ. ಯಾಕೆ ಋಕ್ಕಿನ ಮೇಲೆ ಸಾಮ ಕೂತ್ಕೊಳ್ಳುತ್ತೋ ಕಿವಿ ಮೇಲೆ ಮನಸ್ಸು ಬಂದು ಕೂತ್ಕೊಳ್ಳುತ್ತೆ. ಆದ್ರಿಂದ ಕಿವಿಯನ್ನು ಋಕ್ಕು ಅಂತಲೂ ಸಾಮ ಮನಸ್ಸು ಅಂತಲೂ ಹಾಕ್ಬೇಕು. ಕಿವಿಯನ್ನು ಋಕ್ಕಲ್ಲ ಕಿವಿ ಇಷ್ಟೇ. ಯಾಕೆಂದ್ರೆ ಋಕ್ಕು ಸಾಧನ ರೂಪ, ಕಿವಿ ಫಲ ರೂಪ. ಫಲ ದೊಡ್ಡದು, ಋಕ್ಕಿಗಿಂತ ಕಿವಿ ದೊಡ್ಡದು. ಶ್ರೋತ್ರ ಬ್ರಹ್ಮ ಅದು. ಅದನ್ನ ಕಿವಿಯಲ್ಲಿ ಅಂದ್ರೆ ಋಕ್ಕಿನಲ್ಲಿ ಕಿವಿ ದೃಷ್ಟಿ ಅಂತ, ಕಿವಿಯಲ್ಲಿ ಋಕ್ ದೃಷ್ಟಿ ಅಲ್ಲ. ಹಾಗೆ ಮನಸ್ಸಿನಲ್ಲಿ ಸಾಮ ದೃಷ್ಟಿ ಅಲ್ಲ, ಸಾಮದಲ್ಲಿ ಮನಸ್ಸು ದೃಷ್ಟಿ. ಶ್ರೋತ್ರವೇ ಸಾ ಆಗಿದೆ, ಮನಸ್ಸು ಅಮ ಆಗಿದೆ. ಈ ರೀತಿ ಉಪಾಸನೆ ಮಾಡೋದು ಏನಾಗುತ್ತೆ ಮುಂದೆ ಫಲ ಹೇಳ್ತಾರೆ. ಶ್ರೋತ್ರವೇ ವರೆಗೂ ಮನಸ್ಸಾಮ ಶ್ರೋತ್ರಸ್ಯ ಅಧಿಷ್ಠಾತತ್ವಾದ್ ಮನಸಃ ಸಾಮತ್ವಂ. ಅಂದ್ರೆ ಮನಸ್ಸಿನ ಸಹಾಯವಿಲ್ಲದೆ ಶ್ರೋತ್ರ ಕೇಳೋದಿಲ್ವಲ್ಲ ಏನು. ಶ್ರೋತ್ರ ಕೇಳಬೇಕಾದ್ರೆ ಮನಸ್ಸಿನ ಸಹಾಯ ಬೇಕೇ ಬೇಕು. ಆದ್ರಿಂದ ಶ್ರೋತ್ರವನ್ನ ಋಕ್ಕಲ್ಲಿ ಶ್ರೋತ್ರ ದೃಷ್ಟಿ ಮಾಡೋ. ಯಾಕೆ ನಿದ್ದೆ ಬರ್ತಾ ಇದೆಯಾ? ದೃಷ್ಟಿ ಮಾಡೋ. ಹಾಗೆ ಸಾಮದಲ್ಲಿ ಮನೋದೃಷ್ಟಿ ಮಾಡೋ ಅಂತ ಇದ್ದಾರೆ. ಋಕ್ಸಾಮಗಳಿಗೆ ಶ್ರೋತ್ರ ಮನಸ್ಸು ದೃಷ್ಟಿ, ಋಕ್ಸಾಮಗಳಲ್ಲಿ ಶ್ರೋತ್ರ ಮನಸ್ಸು ದೃಷ್ಟಿ. ಹಾಗೆ ವಾಕ್ ಪ್ರಾಣದಲ್ಲಿ ಅಲ್ಲ, ಋಕ್ಸಾಮದಲ್ಲಿ ವಾಕ್ ಪ್ರಾಣ ದೃಷ್ಟಿ. ಹಾಗೆ ಕಣ್ಣು ಮತ್ತೆ ಇದಕ್ಕೆ ಛಾಯಾತ್ಮದಲ್ಲಿ ಅಂದ್ರೆ ರಕ್ಷಾಮದಲ್ಲಿ ಕಣ್ಣು ಮತ್ತು ಛಾಯಾತ್ಮ ಎಲ್ಲಾದ್ರೂ ಋಕ್ಸಾಮದಲ್ಲಿ ಆ ದೃಷ್ಟಿ ಮಾಡೋದು. ಶ್ರೋತ್ರಕ್ಕೆ ಮನಸ್ಸು ಅಧಿಷ್ಠಾತವಾದ್ದರಿಂದ ಮನಸ್ಸು ಅಮ, ಶ್ರೋತ್ರ ಋಕ್ಕು, ಋಕ್ಕಲ್ಲಿ ಶ್ರೋತ್ರ ದೃಷ್ಟಿ, ಸಾಮದಲ್ಲಿ ಮನಸ್ಸು ದೃಷ್ಟಿ ಮಾಡಬೇಕು ಅಂತಂದ್ರು. ಅಥ ಯದೇತ ದಕ್ಷಃ ಶುಕ್ಲಂಭಾಃ ಸೈವರಕ, ಅಥ ಯದೇತ ದಕ್ಷಃ ಶುಕ್ಲಂಭಾಃ ಸೈವರಕ, ನೀಲಂ ಪರಃ ಕೃಷ್ಣಂ ತತ್ಸಾಮ, ಅಥ ಯನ್ನೀಲಂ ಪರಃ ಕೃಷ್ಣಂ ತತ್ಸಾಮ, ಧೂಢಗೋ ಸಾಮ, ತದೇತದೇತಸ್ಯಾಮೃತ್ಯಧೂಢಗೋ ಸಾಮ, ಧೂಢಗೋ ಸಾಮ ಗೀಯತೆ, ತಸ್ಮಾದೃತ್ಯಧೂಢಗೋ ಸಾಮ ಗೀಯತೆ. ದಕ್ಷಃ ಶುಕ್ಲಂಭಾಃ ಸೈವ ಸಾ, ಅಥ ಯದೇವೇದೇತ ಶುಕ್ಲಂಭಾಃ ಸೈವ ಸಾ, ಅಥ ಯನ್ನೀಲಂ ಪರಃ ಕೃಷ್ಣಂ ತದಮಃ ತತ್ಸಾಮ, ಅಥ ಯನ್ನೀಲಂ ಪರಃ ಕೃಷ್ಣಂ ತದಮಃ ತತ್ಸಾಮ, ಅಥ ಯದೇತ ದಕ್ಷಃ ಶುಕ್ಲಂಭಾಃ ಸೈವ ಸಾ, ಅಥ ಯನ್ನೀಲಂ ಪರಃ ಕೃಷ್ಣಂ ತತ್ಸಾಮ, ತದೇತದೇತಸ್ಯಾಮೃತ್ಯಧೂಢಗೋ ಸಾಮ, ತಸ್ಮಾದಿತ್ಯಧೂಢಗೋ ಸಾಮ ಗೀಯತೆ. ಅಥ ಯದ ಏವದೇತ ದಕ್ಷಃ ಶುಕ್ಲಂಭಾಃ ಸೈವ ಸಾ, ಅಥ ಯನ್ನೀಲಂ ಪರಃ ಕೃಷ್ಣಂ ತತ್ಸಾಮ, ಅಥ ಯತ್ ಏತತ್ ಅಕ್ಷ್ಣಃ ಶುಕ್ಲಂ ಭಾಃ ಸಾ ಏವ ಋಕ್, ಅಥ ಯತ್ ನೀಲಂ ಪರಃ ಕೃಷ್ಣಂ ತತ್ ಸಾಮ, ತದ್ ಏತತ್ ಅಸ್ಯಾಂ ಏತಸ್ಯಾಂ ರುಚಿ ಅಧ್ಯೂಢಂ ಸಾಮ, ತಸ್ಮಾತ್ ರುಚಿ ಅಧ್ಯೂಢಂ ಸಾಮ ಗೀಯತೆ. ಅಥ ಯತ್ ಏವ ಏತತ್ ಅಕ್ಷ್ಣಃ ಶುಕ್ಲಂ ಭಾಃ ಸಾ ಏವ ಸಾ, ಅಥ ಯತ್ ನೀಲಂ ಪರಃ ಕೃಷ್ಣಂ ತತ್ ಅಮಃ ತತ್ ಸಾಮ. ಇನ್ನು ಯಾವ ಕಣ್ಣಿರತಕ್ಕಂತಹ ಬಿಳಿ ಬಣ್ಣ ಉಂಟೋ ಅದನ್ನ ಋಕ್ಕನಲ್ಲಿ ಬಿಳಿ ಬಣ್ಣ, ಕಣ್ಣಲ್ಲಿ ಬಿಳಿ ಇದೆಯಲ್ಲ, ಗುಡ್ಡೆ ಸುತ್ತ ಬಿಳಿ ಇದೆಯಲ್ಲ, ಆ ಸುತ್ತ ಋಕ್ಕದಲ್ಲಿ ಆ ಬಿಳಿ ಬಣ್ಣ ದೃಷ್ಟಿ ಮಾಡ್ಬೇಕಂತೆ. ಇನ್ನು ಬಹಳ ಕಪ್ಪಾಗಿರ್ತಕ್ಕಂತಹ ಜಾಗ ಇದೆಯಲ್ಲ ಅದು ಸಾಮವಂತೆ. ಆ ಸಾಮದಲ್ಲಿ ಆ ಕಪ್ಪು ದೃಷ್ಟಿ ಮಾಡಬೇಕು. ಈ ಋಕ್ ಮೇಲೆ ಸಾಮ ಕೂತ್ಕೊಂಡಿದೆ, ಆ ಬಿಳಿ ಮೇಲೆ ಕಪ್ಪು ಕೂತ್ಕೊಂಡಿದೆ.
ಬಿಳಿದ ಬಟ್ಟೆ ಅದ್ರ ಮೇಲೆ ಕಪ್ಪು ಗುಡ್ಡೆ ಓಡಾಡ್ತಾ ಇರುತ್ತೆ. ಬಿಳಿದ ಆಧಾರ. ಅದೇ ಲೋಕದಲ್ಲೂ ಹತ್ಕೊಂಡು ಸಾಮಗಾನ ಮಾಡ್ತಾರೆ. ಅಲ್ಲೂ ಕೂಡ ಬಿಳಿ ಇದ್ಮೇಲೆ ಕಣ್ಗುಡ್ಡೆ ಓಡಾಡುತ್ತೆ. ಇನ್ನು ಯಾವ ಕಣ್ಣು ಇರ್ತಕ್ಕಂಥ ಬಿಳಿ ಭಾಗ ಇದೆ ಅದನ್ನು ಸಾ ಎಂಬ ಕೊಡುತ್ತಂತೆ. ಇನ್ನು ನೀಲಿಯಾದ ಕಪ್ಪಾಗದ ಹೆಚ್ಚಿನ ಕಪ್ಪಾಗತಕ್ಕಂಥ ಬದ್ದಿದೆಯಲ್ಲ ಅದನ್ನು ಅಮ ಅಂತ ಹಂಗಂತೆ. ಅದು ಸಾಮ. ಸಾ ಅಮ ಸಾಮ. ಅಸೇದೇ ಅಕ್ಷಶುಕ್ರಂಭಾಹ ಸೇವರಕು ಅಸೇ ನೀಲಂ ಪರಃ ಕೃಷ್ಣಂ ಆದಿತ್ಯ ಇವ ದಿಕ್ಷತ್ಯಧಿಷ್ಠಾನಂ ತತ್ಸಾಮ. ಅಥ ಯದೇತದಕ್ಷಶುಕ್ಲಂ ಭಾಹ ಸೈವ ಸ ಅಥಯನ್ನೀಲಂ ಪರಃ ಕೃಷ್ಣಂ ಆದಿತ್ಯೇ ಇವ ತದ್ದೃಕ್ಶಕ್ತಿರಧಿಷ್ಠಾನಂ ತತ್ಸಾಮ. ಇನ್ನು ಆದಿತ್ಯ ಇದು ಯಾವ ಈ ಕಣ್ಣಿರತಕ್ಕಂತಹ ಬಿಳಿಯಾದಂತಹ ಹೊಳಪು, ಭಾಹನ ಹೊಳಪು, ಶೈನಿಂಗು, ಬ್ರೈಟ್ನೆಸ್, ಬಿಳಿಯಲ್ಲ ಒಂದು ಬ್ರೈಟ್ ಇದೆಯಲ್ಲ ಅದನ್ನು ಹೃಕ್ಕನಲ್ಲಿ ಆ ದೃಷ್ಟಿ ಮಾಡಬೇಕು. ಇನ್ನು ಯಾವ ಹೆಚ್ಚಿನ ಕಪ್ಪಾಗಿರ್ತಕ್ಕಂತಹ ಒಂದು ಭಾಗ ಇದೆ ಆ ಸಾಮದಲ್ಲಿ ಆ ಕಪ್ಪು ದೃಷ್ಟಿಯನ್ನು ಮಾಡಬೇಕು. ಸಾಮ ದೊಡ್ಡದು, ಚಿಕ್ಕದು, ಆ ಕಪ್ಪು ದೊಡ್ಡದು. ಆಯ್ಚಿನಲ್ಲಿ ಹೇಗೆ ಬಿಳಿಯಾಗಿರ್ತಕ್ಕದ್ದನ್ನ ವೃಕ್ಕದಲ್ಲಿ ಆ ಬಿಳಿ ಭಾಗವನ್ನು ಮಧ್ಯದ ಕಪ್ಪನ್ನ ಸಾಮದಲ್ಲಿ ಭಾವನೆ ಮಾಡಕ್ಕೆ ಹೇಳಿತ್ತೋ ಅದೇ ರೀತಿ ಅಧ್ಯಾತ್ಮವಾಗಿ ಇಲ್ಲಿ ಬಿಳಿ ಜಾಗವನ್ನ ಹೃಕ್ಕದ ಮೇಲೆ ಬಿಳಿ ದೃಷ್ಟಿ ಮಾಡೋದು, ಈ ಸಾಮದಲ್ಲಿ ಕಪ್ಪು ದೃಷ್ಟಿಯನ್ನು ಮಾಡೋದು ಮಾಡ್ತಾ ಇರೋದು. ಅದು ದೃಕ್ಶಕ್ತಿ ಅಧಿಷ್ಠಾನ ಸಾಮ ಅಲ್ಲ. ದೃಕ್ಶಕ್ತಿ ಅಧಿಷ್ಠಾನವಾಗಿರ್ತಕ್ಕದ್ದು ಅದೇ ಸಾಮ. ಅದು ಆದಿತ್ಯ ದೃಕ್ಶಕ್ತಿ ಅಧಿಷ್ಠಾನ. ಆದಿತ್ಯದಲ್ಲಿ ಹೇಗೆ ಹಾಗೋ ದೃಕ್ಶಕ್ತಿ ಅಧಿಷ್ಠಾನ ಆಗುವ ಹಾಗೆ ಇದೆ. ಇದು ಸಾಮವಾಗಿದೆ. ಅಮ ಸಾಮವಾಗಿದೆ ಅಂತಂದರೆ ಅಥ ಯೇಷೋ ಅಂತರಿಕ್ಷಿ ಪುರುಷೋ ದೃಶ್ಯತೆ ಸೈವರಕ್. ಅಥ ಯೇಷೋ ಅಂತರಿಕ್ಷಿಣಿ ಪುರುಷೋ ದೃಶ್ಯತೆ ಸೈವರಕ್. ತತ್ಸಾಮ ತತ್ಸಾಮ ತದುಕ್ತಂ ತದುಕ್ತಂ ತಜ್ಜಜುಃ ತಜ್ಜಜುಃ ತದ್ಬ್ರಹ್ಮ ತಸ್ಯೇತಸ್ಯ ತದೇವ ರೂಪಂ ಯದಮುಷ್ಯ ರೂಪಂ ಯಾವಮುಷ್ಯಕೇಷ್ಣೌ ತನ್ನಾಮ ತನ್ನಾಮ. ತದೇತದಕ್ಷಿಣೀ ಪುರುಷೋ ದೃಶ್ಯತೆ ಸೈವರ್ಗ ತತ್ಸಾಮ ತದುಕ್ತಂ ತಜ್ಜಜುಃ ಬ್ರಹ್ಮ ಸೈವ ದೇವರೂಪಂ ಯದಮುಷ್ಯ ರೂಪಂ ಯಾವಾಮುಷ್ಯಗೇಷ್ಣೌ ತೌಗೇಷ್ಣೌ ಯನ್ನಾಮ ತನ್ನಾಮ. ಅಥ ಯಹ ಏಷಃ ಅಂತರಕ್ಷಿಣಿ ಅಂತಃ ಅಕ್ಷಿಣಿ ಪುರುಷಃ ದೃಶ್ಯತೆ ಸಾ ಏವ ಋಕ್ ತತ್ ಸಾಮ ತತ್ ಉಕ್ತಂ ತತ್ ಯಜುಃ ತತ್ ಧ್ಯಾನ ಮಾಡು. ಯಾಕೆ ಮಾಡಿದ್ಯಾ? ತತ್ ಉಕ್ತಂ ತತ್ ಯಜುಃ ತತ್ ಬ್ರಹ್ಮ ತಸ್ಯ ಏತಸ್ಯ ತತ್ ಏವ ರೂಪಂ ಯತ್ ಅಮುಷ್ಯ ರೂಪಂ ಯೌ ಅಮುಷ್ಯ ಗೇಷ್ಣೌ ತೌ ಗೇಷ್ಣೌ ಯತ್ ನಾಮ ತತ್ ನಾಮ. ಇನ್ನು ಯಾವ ಈ ಕಣ್ಣು ಪುರುಷ ಅಲ್ಲ ವಿಜ್ಞಾನವೇನಾಯ್ತು ಬರ್ತಾನಲ್ಲಪ್ಪ ನಾನು ಅಂದು ಅವನನ್ನ ಹೃಕ್ಕಿನಲ್ಲಿ ಭಾವನೆ ಮಾಡ್ಬೇಕಂತೆ. ಹೃಕ್ಕಿನಲ್ಲಿ ಆ ಪುರುಷ ಕೂತ್ಕೊಂಡಿದ್ದಾನೆ ಅಂತ ಅದೇ ಹೃಕ್ಕು. ಸಾಮೂ ಅದೇ ಸಾಮದೃಷ್ಟಿಯು ಅವನಿಗೆ ಒಂದೇ. ಇಲ್ಲೆಲ್ಲ ಬೇಕಾದ್ರೆ ಎರಡು ಹೇಳ್ತಾ ಇತ್ತು. ಇಲ್ಲಿ ಆ ಅಕ್ಷಂತರ್ಗತ ಪುರುಷ ಅಲ್ಲ ಪರಮಾತ್ಮ ಚೇತನ ಆದಂತಹ ಪುರುಷ. ಆ ಚೇತನ ಆಗಿರ್ತಕ್ಕಂಥ ಸಾಕ್ಷಿ ಪುರುಷನನ್ನ ಹೃಕ್ಕಿನಲ್ಲೂ ಸಾಮದಲ್ಲೂ ಇಟ್ಟು ಭಾವನೆ ಮಾಡ್ಬೇಕಂತೆ. ಅವನ ಋಗ್ರೂಪನಾಗಿಯೂ ಇದ್ದಾನೆ, ಸಾಮರೂಪವಾಗಿದ್ದಾನೆ. ಹೃಕ್ಕಿನ ಮೇಲೂ ಸಾಮದ ಮೇಲೆ ಸಾಲಿಗ್ರಾಮದ ವಿಷ್ಣು ಭಾವನೆ ಮಾಡುವ ಹಾಗೆಯೇ ವೃಕ್ಷಾಮಗಳ ಮೇಲೆ ಆ ಪರಪುರುಷನನ್ನು ಧ್ಯಾನ ಮಾಡಬೇಕು. ಅವನು ಸಾಮ, ಅವನೇ ಉತ್ಥ, ಅವನೇ ಯಜಸ್ಸು, ಅದು ಬ್ರಹ್ಮ, ಅದು ಆ ಪುರುಷ. ಈ ಪುರುಷನಿಗೆ ಯದೇವ ಅಮುಷ್ಯ ರೂಪ. ಆಯ್ತನಿಗೆ ಏನ್ ರೂಪವೋ, ಯಾವ ರೂಪ? ಹೆಣ್ಣು ಅದೇ ರೂಪ ಇವನಿಗೂ. ಯಾರಿಗೆ? ಅತ್ಯಂತ ಪುರುಷನಿಗೆ ಅದೇ ರೂಪ. ಅವನಿಗೆ ಯಾವ್ದು ಗೆಣ್ಣುಗಳೋ ಅದೇ ಗೆಣ್ಣು. ಅವನಿಗೆ ಯಾವ್ದು ಗೆಣ್ಣುಗಳೋ ವೃಕ್ಷಾಮಗಳು ಗೆಣ್ಣು. ಇದು ಈ ಪುರುಷನಿಗೂ ವೃಕ್ಷಾಮಗಳಿಗೆ ಗೆಣ್ಣು. ಅವನಿಗೆ ಯಾವ್ದು ಹೆಸರೋ ಅದೇ ಅವನಿಗೇನು ಹೆಸರು? ಉದ್ಗೀತ. ಉದ್ಗೀತ ಅಂತ ಇವನಿಗೂ ಉದ್ಗೀತ. ಉದ್ಗೀತಾನ ಹೆಸರು ಇಬ್ಬರಿಗೂ ಸಮಾನ. ವೃಕ್ಷಾಮಜ್ಞೇಷ್ಠತ್ವ ಸಮಾನ, ಮತ್ತೆ ಹಿರಣ್ಯಸ್ಪೃಷ್ಟತ್ವಾದಿಗೂ ಸಮಾನ. ಅವನು ಒಂದೇ. ಅಲ್ಲಿ ಆಯುತ ಮಂಡಲ, ಇಲ್ಲಿ ಅಧ್ಯಾತ್ಮಿಕ ದೇಹ.
ದೇಹದೊಳಗೆ ಕಣ್ಣೊಳಗೆ ನೋಡುವನಾಗಿ ತೋರ್ಬರ್ತಕ್ಕಂತಹ ವಿಜ್ಞಾನಮಯ ಅಲ್ಲ, ವಿಜ್ಞಾನಮಯನಾಗಿ ಜೀವನ ತೋರ್ತಾ ಇರಲ್ಲ. ಅವನು ವಿಜ್ಞಾನಮಯ ಜೀವನ ಅಲ್ಲ, ಸಾಕ್ಷಾತ್ ಪರಮೇಶ್ವರನೇ ಅವನು. ಅವನು ಇಲ್ಲಿ ಹೀಗೆ ತೋರ್ತಾನೆ. ಹಾಗಾಗಿ ಅವನು ಇವನು ಒಬ್ಬನೇ, ಉಪಾಧಿ ಬೇರೆ. ಇದು ನಿಕೃಷ್ಟೋಪಾಧಿ, ಆದಿತ್ಯೋಪಾಧಿ, ಉತ್ಕೃಷ್ಟೋಪಾಧಿ. ಅಲ್ಲ, ಒಳಗಿರ್ತಕ್ಕಂಥ ಪುರುಷ ಒಬ್ಬನೇ, ಇಬ್ಬರು ಎರಡರು. ಅಥ ಏಷೋ ಅಂತರಿಕ್ಷಿ ಪುರುಷೋ ದೃಶ್ಯತೆ, ಅಥ ಯೇಷೋ ಅಂತರಿಕ್ಷಿ ಪುರುಷೋ ದೃಶ್ಯತೆ, ಪೂರ್ವವತ್ ಸೈವರ್ಕ್ ಪೂರ್ವತ ಸೈವರ್ಗ ಅಧ್ಯಾತ್ಮಂ ಅಧ್ಯಾತ್ಮಂ ಆಗಾದ್ಯಾಹ ಪೃಥಿವ್ಯಾದ್ಯಾಶ್ಚ ವಾಗಾದ್ಯಾಹ ಭೃಜಾತ್ಯಾಶ್ಚ ಅಧಿದೈವತಂ. ಅಧಿದೈವತಂ. ಯಾವ ಇನ್ನು ಕಣ್ಣಿನೊಳಗೆ ಪುರುಷ ಕಂಡು ಬರ್ತಾನೋ ಅಂದ್ರೆ ಹೇಗೆ ಕಂಡು ಬರ್ತಾನೆ? ಯೋಗಿಗಳಿಗೆ, ಸಮಾಹಿತ ಚಿತ್ತರಾದವರಿಗೆ ಅವನು ಚಿನ್ಮಾತ್ಮನಾಗಿ ಸನ್ಮಾತ್ಮನಾಗಿ ಬರ್ತಾನೆ. ಯೋಗಿಗಳು ಸಮಾಹಿತ ಚಿತ್ತರಾದವರು ಆ ಬಲಗಣ್ಣಲ್ಲಿ ತೋಬರೋ ಪುರುಷನ ಕಂಡ್ಕೊಂಡಿರ್ತಾರೆ. ಆಕೆಯವರು ಮನಸ್ಸು ಬುದ್ಧಿ ನಾನು ಅಂದ್ಕೊಂಡು ವ್ಯವಹಾರ ಮಾಡ್ತಾರೆ. ಆ ಪುರುಷನಿಂದ ಅಲ್ಲ, ಅದನ್ನು ಹೃಕ್ಕದಲ್ಲಿ ಆ ಪುರುಷ ದೃಷ್ಟಿಯನ್ನು ಅಧ್ಯಾತ್ಮವಾಗಿ ವಾಗಾದಿ ರೂಪವೂ ವಾಗಾದಿ ರೂಪವೂ ಅವನ ಇದೆ ಅಂಶ. ಅಧಿಪತಿಯಾಗಿ ಪೃಥ್ವಿಯಾದಿ ರೂಪವೂ ಅದೇ, ಪೃಥ್ವಿಯಾದಿ ರೂಪದಿಂದಲೂ ಅದೇ ಇರ್ತಕ್ಕದ್ದು, ವಾಗಾದಿ ರೂಪದಿಂದ ಇರ್ತಕ್ಕದ್ದು ಅದೇ ಆ ಪುರುಷ. ಪ್ರಸಿದ್ಧಾಚ ಹೃತ್ಪಾದ ಬದ್ಧಾಕ್ಷರಾತ್ಮಿಕ, ಪ್ರಸಿದ್ಧಾಚ ಅದು ಋಕ್ ಪಾದಕ್ಕೆ ಬದ್ಧವಾದ ಅಕ್ಷರಾತ್ಮಕವಾಗಿದೆ ಅನ್ನೋದು ಪ್ರಸಿದ್ಧವಾಗಿದೆ. ಋಕ್ಕರದು ಒಂದು ಪಾದಬದ್ಧಾಕ್ಷರಾತ್ಮಿಕ ಋಕ್. ಋಕ್ಕು ಅಂದ್ರೆ ಏನೋ, ಋಕ್ಕು ಅಂದ್ರೆ ಪ್ರಸಿದ್ಧವಾಗಿದೆ. ಏನ್ ಪ್ರಸಿದ್ಧ? ಒಂದು ಇಂತಿಷ್ಟು ಅನ್ನುವಂತಹ ಪಾದ ಮತ್ತು ಅಕ್ಷರ, ಅದರಿಂದ ಕಟ್ಟಿ ಹೊಡೆದದ್ದಾಗಿದೆ ಅನ್ನೋದೇ ಋಕ್ಕು. ಯಥಾ ಸಾಮ, ಸಾಮವು ಕೂಡ ಪ್ರಸಿದ್ಧವಾಗಿದೆ, ಗೀತಿ ರೂಪವಾಗಿದೆ ಏನು ಪ್ರಸಿದ್ಧಿ. ಉಕ್ಸ ಸಾಹಚರ್ಯಾದ್ವಾ ಸ್ತೋತ್ರಂ ಸಾಮ ಋಕ್ ಶಸ್ತ್ರಂ ಉತ್ಸಾದನ್ಯತ್. ಇಲ್ಲಿ ಈಗೂ ಸಮ ಉತ್ಸದ ಜೊತೆ ಹೇಳ್ತಾ ಇರೋದ್ರಿಂದ ಇಲ್ಲಿ ಸಾಮ ಅಂದ್ರೆ ಸ್ತೋತ್ರದಿಂದ ಸಾಮ ಅಂತ ತಗೊಳ್ಳಿ, ಶಸ್ತ್ರವನ್ನೆಲ್ಲ ಋಕ್ಕು ತಗೊಂಬಿಡಿ. ಉಕ್ಸಕ್ಕಿಂತ ಬೇರೆ ಆಗಿರೋದು ಶಸ್ತ್ರ, ಬಾಕಿ ಎಲ್ಲ ಉಕ್ಸ. ಮೂರು ಮಾಡ್ತಾ ಇದ್ದಾರೆ, ಸ್ತೋತ್ರ ಶಸ್ತ್ರ ಉಕ್ಸ ಅಂತ. ಸ್ತೋತ್ರಂ ಸಾಮ, ಸ್ತೋತ್ರ ರೂಪವಾಗಿರ್ತಕ್ಕಂಥ ಸಾಮ ಮಾಡ್ಕೋಬೇಕು. ಶಸ್ತ್ರ ಒಂದಷ್ಟು ಋಗ್ ಸಮುದಾಯ ಶಸ್ತ್ರ, ಅದು ಉಕ್ಸಕ್ಕಿಂತ ಬೇರೆ ಆಗಿರ್ತಕ್ಕಂಥ ಉಕ್ತ, ಬಾಕಿಗೆಲ್ಲ ಉಕ್ಸ ಅಲ್ಲ. ಸಾಮವೇದಕ್ಕೆ ಸಂಬಂಧಪಟ್ಟ ಅದು ಜ್ಯೋತಿಷ್ಠೋಮ ಯಾಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಅಲ್ಲಿ ಶಸ್ತ್ರ ಉಕ್ತ ಸ್ತೋಮ ಸ್ತೋತ್ರ ಎಲ್ಲ ಬರುತ್ತೆ. ಉಕ್ತಕ್ಕಿಂತ ಬೇರೆ ಆಗಿರುವಂತಹ ಶಸ್ತ್ರ ಸಾಮ ಇದೆಯಲ್ಲ, ಅದು ಸ್ತೋತ್ರ ರೂಪವಾಗಿರೋದೆಲ್ಲ ಸಾಮ ಅಂತಲೂ, ಶಸ್ತ್ರ ರೂಪವನ್ನೆಲ್ಲ ಇದು ಋಕ್ಕು ಅಂತಲೂ, ಬಾಕಿ ಉಕ್ತಕ್ಕಿಂತ ಬೇರೆ ಎಲ್ಲ ಅದು ತಗೋಬೇಕು ಅಂತ ಹೇಳಿದ್ರೆ. ಸ್ತೋತ್ರವೇ ಸಾಮು, ಋಕ್ಕು ಎಂದು ಉಕ್ತಕ್ಕಿಂತ ಬೇರೆ ಆಗಿರೋ ಶಸ್ತ್ರ ಅಂದ್ರು. ಉಕ್ತಕ್ಕಿಂತ ಬೇರೆ ಆಗಿರೋ ಶಸ್ತ್ರ 8. ಉಕ್ಸವೆಂಬ ಶಸ್ತ್ರದೊಡನೆ ಸಾಮವನ್ನು ಹೇಳುವುದರಿಂದ ಋಕ್ಕು ಎಂದರೆ ಉಕ್ತವನ್ನು, ಉಳಿದ ಶಸ್ತ್ರಗಳೆಂದು, ನಾಮವೆಂದರೆ ಸ್ತೋತ್ರವೆಂದು ಅರ್ಥ ಮಾಡಬಹುದು ಎಂದರ್ಥ. ಸ್ವಾಮಿಗಳು ಶಸ್ತ್ರದೊಡನೆ ಸಾಮವನ್ನು ಹೇಳುವುದರಿಂದ ಋಕ್ಕು ಅಂದ್ರೆ ಉಕ್ತ, ಅಂದ್ರೆ ಉಕ್ತ ಉಳಿದ ಶಸ್ತ್ರ ಅಂತ ಮಾಡ್ಬೋದು. ಉಕ್ತ ಅಲ್ಲ, ಉಕ್ತವನ್ನು ಉಳಿದ ಶಸ್ತ್ರಗಳು ಅಂತ. ಸಾಮವೆಂದರೆ ಸ್ತೋತ್ರ ಅಂತ ಅರ್ಥ ಮಾಡಬಹುದು. ನೀವು ಯಾಜ್ಞಿಕ ಪ್ರಯೋಗ ಪರಿಚಯ ಇದ್ದವರಿಗೆ, ಜ್ಯೋತಿಷ್ಠೋಮ ಯಾಗ ಪರಿಚಯ ಇದ್ದವರಿಗೆ ಬೇಗ ಅರ್ಥ ಆಗುತ್ತೆ. ಇದು ಏನೋ ಒಂದು ಕಾಲ್ಪನಿಕವಾಗಿ ಅರ್ಥ ಆಗುತ್ತೆ. ಏನೋ ಹೇಳ್ತಿದ್ದಾರೆ, ಶಸ್ತ್ರ ಸ್ತೋತ್ರ ಉಕ್ತ ಹೇಳ್ತಿದ್ದಾರೆ ಅನ್ಸತ್ತೆ ಹೊರತು ಯಜ್ಞ ಪ್ರಯೋಗ ಪರಿಚಯ ಇದೆ ಹೋದ್ರೆ, ಜ್ಯೋತಿಷ್ಠೋಮ ಯಾಗ ಪರಿಚಯ ಇದ್ರು ಅಲ್ಲಿ ಶಸ್ತ್ರ ಹೇಳೋನು ಹೋತರು, ಸ್ತೋತ್ರ ಹೇಳೋನು ಉದ್ಗಾಸರು, ಉಕ್ತವ ಮಾಡುದು ಉದ್ಗಾಸರು ಅಂತಾರೆ. ಸೋಮಯಾಗದ ನಿಮ್ಗೆ ಪ್ರಯೋಗ ಪರಿಚಯ ಇದ್ದಿದ್ರೆ ಅದರಲ್ಲಿ ಹೇಗೆ ಮಾಡ್ತಾರೆ ಅನ್ನೋದು. ಸೋಮಯಾಗದ ಪರಿಚಯ ಇದೆ ಅಂದ್ರೆ ಕಷ್ಟ ಇದೆ ಹೇಳೋದು. ಇದು ಸೋಮಯಾಗ ಸಂಬದ್ಧವಾದ ಉದ್ಗಾಸರು ಮಾಡುವಂತಹ ಗಾನದ ಮೇಲೆ ಮಾಡುತ್ತಿರುವ ಉಪಾಸನೆಗಳಿದು. ಅದು ಋಕ್ಕ ಮೇಲೆ ಗಾನ ಮಾಡ್ತಾನಲ್ಲ, ಆ ಋಕ್ಕಕ್ಕೆಲ್ಲ ಒಂದು ದೃಷ್ಟಿ, ಸಾಮಕ್ಕೆಲ್ಲ ಒಂದು ದೃಷ್ಟಿ ಮಾಡ್ತಾ ಹೋಗ್ತಾ ಇದೆ. ಈ ಪರಪುರುಷರನ್ನೇ ಭಾವನೆ ಮಾಡೋದು ಹೇಳ್ತಾ ಇದೆ. ಸರ್ವಾತ್ಮಕತ್ವ ಸರ್ವಯೋನಿತ್ವ ತಿಹಿತಿ ಅವೋಚಾಮ ಅಲ್ಲ, ಬಿಟ್ಬಿಟ್ಟೆ. ತಥಾ ಯಜುಹು ಸ್ವಾಹ ಸ್ವಧಾ ವಷಡಾದಿ ಸರ್ವಮೇವ ವಾಗ್ಯಜುಹು. ಹಾಗೆ ಯಜಸ್ಸುನೇನೋ
ಎಲ್ಲಾ ವಾಕು ಯಾವ್ಯಾವ ಎಲ್ಲಾ ವಾಕು ಸ್ವಾಹ ಸ್ವಧಾ ವಶಟ್ಟು ಮುಂತಾದ ಎಲ್ಲಾ ವಾಕು ಯಜಸ್ಸು. ಅಲ್ಲಿ ಉಕ್ತಕ್ಕಿಂತ ಬೇರೆಯಾಗಿರುವುದು ಶಸ್ತ್ರ ಅಂದ್ರು. ಯಜಸ್ಸು ಅಂದ್ರೆ ಸ್ವಾಹ ಸ್ವಧಾ ವಶಟ್ಟು ಮುಂತಾದ ಎಲ್ಲಾ ವಾಕು ಯಜಸ್ಸು ಅಂದ್ರು. ತತ್ ಸ ಏವ ತತ್ ಸ ಏವ ಅದಷ್ಟು ಇವನೇ ಅಕ್ಷಂತಜ್ಞ ಪುರುಷನೇ ಎಲ್ಲೂ ಆಗಿದ್ದಾನೆ. ಸರ್ವಾತ್ಮಕತ್ವ ಸರ್ವಯೋನಿತ್ವ ಚೈತಿ ಹವೋಚಾಮ ಅಲ್ಲಿ ಹಿಂದೆ ಬರ್ಕೋಬೇಡ. ಸರ್ವಾತ್ಮಕವಾಗಿರೋದ್ರಿಂದಲೂ ಸರ್ವಕ್ಕೂ ಯೋನಿಯಾಗಿರೋದ್ರಿಂದಲೂ ಆ ಪುರುಷನೇ ಚಕ್ರಂತಗ್ಗದ ಪುರುಷನೇ ಅವನೇ ಋಕ್ಕು, ಅವನೇ ಸಾಮ, ಅವನೇ ಉಕ್ತ, ಅವನೇ ಯಜಸ್ಸು ಎಲ್ಲವೂ ಆಗಿದ್ದಾನೆ. ಅವನಲ್ಲೇ ಆ ಋಗ್ರೂಪನಾಗಿರುವ ಅವನಲ್ಲೇ ಋಕ್ಕು ಯಜಸ್ಸು ಸಾಮ ಉಕ್ತ ಆಗುವುದೇ ಈ ವಾಕ್ಪ್ರಾಣ ದೃಷ್ಟಿ, ಶ್ರೋತಪಾನ ದೃಷ್ಟಿ, ಚಕ್ಕು ದೃಷ್ಟಿ ಎಲ್ಲ ದೃಷ್ಟಿ ಅದ್ರ ಮೇಲೆ ಮಾಡ್ತಾ ಹೋಗ್ತಾ ಇದೆ. ಋಗಾದಿ ಪ್ರಕರಣಾತ್ ತದ್ ಬ್ರಹ್ಮ ಇತಿ ತ್ರಯೋ ವೇದಾಃ. ಇದು ಋಗಾದಿಗಳ ಪ್ರಕರಣವಾದ್ರಿಂದ ಅದೇ ಬ್ರಹ್ಮ ಅಂದ್ರೆ 3 ವೇದಗಳು ದರ್ಶೆ ಹೊರತು ಅದೇ ಬ್ರಹ್ಮ ಅಂದ್ರೆ ಹಿರಣ್ಯ ಬಾಲ ಪ್ರಜಾಪತಿ ಅಲ್ಲ, ನಿರ್ಗುಣ ಬ್ರಹ್ಮವೂ ಅಲ್ಲ. ತದ್ ಬ್ರಹ್ಮ ಅಂದ್ರೇನೋ 3 ವೇದಗಳು ಗೀರ್ಸಾಮ ಅಂತ ಓದು. ತಸ್ಯ ಚಾಕ್ಷುಷಸ್ಯ ಪುರುಷಸ್ಯ ತದೇವ ರೂಪಂ ಅಧಿದಿಶ್ಯತೆ. ಈ ಚಾಕ್ಷುಷ ಪುರುಷನಿಗೆ ಯಾವುದಪ್ಪ ರೂಪ ಅಂತ ಕೇಳಿದ್ರೆ ಅದೇ ರೂಪ ಕಣಪ್ಪ ಅಂತ ಉದ್ದೇಶ ಮಾಡ್ತಾ ಇದೆ. ಅದೇ ರೂಪ ಅಂದ್ರೆ ಕಿಂತದು ಯಾವ್ದು ಅದೇ ರೂಪ ಅಂದ್ರೆ ಇದು ಅಮುಷ್ಯ ಆದಿತ್ಯ ಪುರುಷಸ್ಯ ಹಿರಣ್ಮಯ ಇತ್ಯಾದಿ ಅಧಿದೇವತ ಮುಕ್ತಂ. ಆ ಪುರುಷನಿಗೆ ಆದಿತ್ಯ ಪುರುಷನಿಗೆ ಯಾವ ರೂಪವನ್ನ ಹಿರಣ್ಮಯ ಅಂತ ಹೇಳಿದ್ನೋ, ಹಿರಣ್ಯಸ್ಪರ್ಶೋ ಹಿರಣ್ಯಕೇಶ ಆ ಪ್ರಖ ಸರ್ವೈವ ಸುವರ್ಣ ಅಂತ ಹೇಳಿ ಹಿರಣ್ಮಯ ಪುರುಷನು ಅವನು ಅಂತ ಏನು ಹೇಳಿದೀವೋ ಅದೇ ಹೇಳಿತ್ತ ಅದೇ ರೂಪ. ಯೌ ಅಮುಷ್ಯಗೇಷ್ಣೌ ಪರ್ವಣಿ ತಾವೇವ ಅಸ್ಯಾಪಿ ಚಾಕ್ಷುಷಸ್ಯ ಗೇಷ್ಣೌ. ಯಾವುದು ಅವನಿಗೆ ಗೇಷ್ಟ ಅಂದ್ರೆ ಗೆಣ್ಣುಗಳು, ಪರ್ವ ಅಂದ್ರೆ ಜಾಯಿಂಟ್ ಪ್ಲೇಸ್, ಇಲ್ಲಿ ಎಲ್ಲ ಇದೆಯಲ್ಲ ಪಗೆಯಲ್ಲಿ ಈ ಜಾಗ. ಆ ಆದಿತ್ಯ ಅಂತಕ್ಕಂಥ ಪುರುಷನಿಗೆ ವೇದಗಳೇ ಋಕ್ಸಾಮಗಳೇ ಗೆಣ್ಣುಗಳು ಅಂತ ಹೇಳಿತ್ತು. ಆ ಋಕ್ಸಾಮಗಳು ಇವನಿಗೂ ಅದೇ ಗೆಣ್ಣುಗಳು. ಗಿಣ್ಣು ಬೇರೆ ಗೆಣ್ಣು ಬೇರೆ. ಗಿಣ್ಣು ಗೊತ್ತಾ ಏನು? ಆದ್ಲು ಇದು ಗೆಣ್ಣು, ಗಿಣ್ಣಲ್ಲ, ಇದು ಗೆಣ್ಣು. ಗಿಣ್ಣು ಇಷ್ಟ ಅಂತ ಅವನಿಗೆ ಅದು ಋಕ್ಸಾಮಗಳೇ ಗೆಣ್ಣುಗಳು ಚಾಕ್ಷು ಆಯ್ತು ಪುರುಷನಿಗೆ ಅದೇ ಗೆಣ್ಣು ಇವನಿಗೆ. ಎಷ್ಟು ಅಮುಷ್ಯ ನಾಮ ಉತ್ ಇತಿ ಉದ್ಗೀತ ಇತಿ ಚ ತದೇವ ನಾಮ. ಇನ್ಯಾವುದು ಹೆಸರಿತ್ತೋ ಉತ್ತಂದ ಹೆಸರು ಉನ್ನಾಮ, ಗೀತ ಉದ್ಗೀತ ಅಂತ. ಉನ್ನಾಮ ಇವನಿಗುಂಟು ಅವನಿಗುಂಟು. ಪಾಪಭ್ಯ ಉದೇತಿ, ಪಾಪಗಳನ್ನು ಮೇಲೆ ಗೆದ್ದಿದ್ದಾನೆ ಅಂತ. ಉದ್ಗೀತನೇ ಮೇಲಿದ್ದು ಅವನು ಗಾನ ಮಾಡುತ್ತಾನೆ ಉದ್ಗೀತ. ಆಯ್ತನು ಉದ್ಗೀತ, ಚಾಕ್ಷುಷನು ಉದ್ಗೀತ. ಆಯ್ತನು ಉನ್ನಾಮನು, ಇವನು ಉನ್ನಾಮನು. ಉನ್ನಾಮ ಅಂದ್ರೇನೋ ಉತ್ ನಾಮ ಉನ್ನಾಮ. ಉತ್ತನ ಹೆಸರು ಅವನಿಗುಂಟು ಇವನಿಗುಂಟು, ಉದ್ಗೀತನ ಹೆಸರು ಅವನಿಗುಂಟು ಇವನಿಗೂ ಉಂಟು. ಸ್ಥಾನಭೇದಾತ್ ರೂಪ ಗುಣ ನಾಮಾತಿ ದೇಶಾತ್ ಈಶಿತತ್ವ ವಿಷಯ ಭೇದ ವ್ಯಪದೇಶಾಚ್ಚ ಆದಿತ್ಯ ಚಾಕ್ಷುಷಯೋರ್ಭೇದ ಇತಿ ಚೇತ್. ಸ್ವಾಮಿ, ಇದು ಕಣ್ಣು ಇಲ್ಲಿ ಭೂಲೋಕದಲ್ಲಿ ಶರೀರದ ಒಳಗೆ ಕಣ್ಣು ಇರೋದು, ಅವನು ಅಲ್ಲಿರೋದು. ರೂಪ ಗುಣ ನಾಮ ಅತಿದೇಶ ಮಾಡಿದಾನೆ. ಅವನೇ ತಗೋ, ಅವನೇ ಇಟ್ಕೊಂತಿರ್ತೇನೆ ಅಂದ್ರೆ ಅಲ್ಲ ಅಂತ ಅರ್ಥ. ಸದ್ಯಕ್ಕೆ ಅವನೇ ಇಟ್ಕೊಂಡೇನೋ ಅಂದ ಅವನಿಗೆ ಇರೋದು, ನಿಂಗೆ ಬೇರೆ ಇಟ್ಕೋ ಸದ್ಯಕ್ಕೆ ಭಾವನೆಗೆ ಅಂತ. ಆಮೇಲೆ ಈಶಿತತ್ವ ಬೇಷ, ಅವನು ಅಲ್ಲಿನ ಮೇಲೆ ಇರೋದನ್ನ ಆಳ್ತಾನೆ, ಇವನು ಇಲ್ಲಿರೋದನ್ನೆಲ್ಲ ಆಳ್ತಾನೆ ಅಂತ ಹೇಳಿ ಇಷ್ಟೆಲ್ಲ ಹೇಳ್ತಾ ಇರೋದ್ರಿಂದ ಆದಿತ್ಯಾಂತರ್ಗತ ಪುರುಷನು ಚಕ್ಷುರಂತರ್ಗತ ಪುರುಷನು ಬೇರೆ ಬೇರೆ ಅಂತ ಆಗತ್ತಲ್ಲ ಅಂತ ಪೂರ್ವಪಕ್ಷ. ಆದಿತ್ಯ ಭೇದ ಬೇರೆ ಬೇರೆ ಅಂತ ತೀರ್ಮಾನ ಆಗತ್ತಲ್ಲ ಅಂದ್ರೆ ಸರಿ ಅಲ್ಲ ಅದು. ಅಮುನಾ ಅನೇನೈವ ಇತಿ ಏಕಸ್ಯ ಉಭಯಾತ್ಮತ್ವ ಪ್ರಾಪ್ತಿ ಅನುಪಪತ್ತೇ. ಇವನಿಂದಲೇ ಈ ಅಮುನಾನ ಈತನಿಂದಲೇ ಅನೇನೈವ ಇವನಿಂದಲೇ ಎಂದು ಹೇಳಿ ಒಬ್ಬನಿಗೆ ಉಭಯಾತ್ಮತ್ವ ಪ್ರಾಪ್ತಿ. 2 ರೂಪವನ್ನು ಪಡ್ಕೊಳ್ಳೋದು ಅನ್ನೋದು ಹೊಂದೋದೇ ಇಲ್ಲ. ಅವಾಗ ಬೇರೆ ಬೇರೆ ಆಗ್ಬಿಟ್ರೆ ಇವನಿಂದಲೇ ಅವನು, ಅವನಿಂದಲೇ ಇವನು, ಇವರಿಬ್ರು ಒಬ್ಬೇ ಆಗಿದ್ದಾರೆ ಈ ರೀತಿಯಾಗಿ ಹೇಳ್ತಾ ಇರೋದು ಉಭಯಾತ್ಮತ್ವ ಪ್ರಾಪ್ತಿ ಇದೆಯಲ್ಲ, ಅದು ಹೊಂದದೇ ಇರ್ತದೆ. ಅವಾಗ ತಪ್ಪಾಗ್ಬಿಡುತ್ತೆ.
ಉಭಯಾತ್ಮತ್ವ ಪ್ರಾಪ್ತಿ ಹೊಂದೋದೇ ಇವನಿಗೆ ಅವನ ರೂಪ ಅವನಿಗೆ ಇವನ ರೂಪ ತಪ್ಪು ಅಂತ ಆಗ್ಬಿಡುತ್ತೆ. ವಿಧಾಭಾವೇ ಉಪಜಿತೆ ಚೇತ್ ಅಂತ ಎರಡು ಪ್ರಕಾರದಿಂದ ಹೊಂದುತ್ತಲ್ಲ ಇವನನ್ನು ಅವನು ಭಾವನೆ ಮಾಡೋದು, ಅವನು ಭಾವನೆ ಮಾಡೋದು ಅಷ್ಟೇ ಹೊರತು ಇವನು ಅವನು ಒಬ್ಬನೇ ಅಲ್ಲಪ್ಪ, ಬೇರೆ ಬೇರೆ ಆಗಿದ್ದಾನೆ. ಎರಡು ರೀತಿಯಿಂದ ಉಪಾಸನೆ ಮಾಡಕ್ ಹಾಗೆ ಹೇಳಿದೆ ಮಾಡ್ಕೋಬಹುದಲ್ಲ ಅಂದ್ರೆ ಭಕ್ಷತಿ ಏಕಥಾ ಭವತಿ ತ್ರಿಧಾ ಭವತಿ ಇತ್ಯಾದಿ ಒಂದು ಶುದ್ಧಿ ಹೇಳುತ್ತೆ. ಆ ದಹರೋಪಾಸನೆ ಇದರಲ್ಲಿ ದಹರೋಪಾಸಕನು ಬ್ರಹ್ಮಲೋಕದಲ್ಲಿ ಒಂದು ಪ್ರಕಾರ 3, 5, 7, 9, 100, 1000 ಎಲ್ಲಾ ಪ್ರಕಾರವಾಗಿ ಆಗ್ತದೆ. ಹಾಗೆ ಆ ಪರಮಾತ್ಮನು ಇಲ್ಲಿ ಈ ಪ್ರಕಾರದಲ್ಲಿ ಆ ಪ್ರಕಾರದಲ್ಲಿ ಅಂದ್ರೆ ಬೇರೆ ಬೇರೆನೆ ಇದನ್ನೇ ಈ ಭಾವನೆ ಹಾಗೆ ಹೇಳ್ತಾ ಇದೆ ಮಾಡ್ಕೋಬಹುದಲ್ಲ ಅಂತಂದ್ರೆ ಚೇತನಸ್ಯ ಏಕಸ್ಯ ನಿರವಯವತ್ವಾನುಪಪತ್ತೇ ಒಂದೇ ಆದ ಚೇತನ ಅದ್ವಿತೀಯವಾದ ಚೇತನಕ್ಕೆ ಅವಯವ ಇಲ್ಲ. ಅವಯವ ಇದ್ದಿದ್ರೆ ಇವನಲ್ಲಿ ಅವನಲ್ಲಿ ಭಾವನೆ ಒಂದು ಹೇಳ್ತಾ ಇದೆ ಮಾಡ್ಬೋದಾಗಿತ್ತು. ಅವಯವವಿಲ್ಲದೆ ಇರುವ ಅದ್ವಿತೀಯವಾದ ಚೈತನ್ಯಕ್ಕೆ ದ್ವಿಧಾ ತ್ರಿಧಾ ಚತುರ್ಧ ಪಂಚಧ ಷಡ್ಧ ಸಪ್ತಧಾಲ ಹೊಂದಲ್ಲ, ಆ ಭಾವ ಬರೋಲ್ಲ. ಆಕಾಶಕ್ಕೆ ಹೇಗೆ ಅನೇಕತ್ವ ಬರಲ್ವೋ ಸ್ವರೂಪದಿಂದ, ಹಾಗೆ ಚೈತನ್ಯ ಆಕಾಶಕ್ಕೂ ಕಾಣುವ ಚೈತನ್ಯಕ್ಕೆ ಅನೇಕತ್ವ ಬರೋದಿಲ್ಲ, ಹೊಂದೋದಿಲ್ಲ. ತಸ್ಮಾತ್ ಅಧ್ಯಾತ್ಮ ಅಧಿದೇವತೆಯೋ ಏಕತ್ವಮೇವ ಅಧ್ಯಾತ್ಮವಾಗಿಯೂ ಅಧಿದೇವತೆಯಾಗಿಯೂ ಒಬ್ಬನೇ ಇರ್ತಕ್ಕವನು, ಒಬ್ಬನೇ ಪುರುಷನು ಅಧ್ಯಾತ್ಮ. ಈ ಕಣ್ಣಲ್ಲೂ ಅಧಿದೇವತೆಯಾಗ ಆಯ್ಕೆಯಲ್ಲೂ ಇರ್ತಕ್ಕವನು ಅವರ ಆ ಪುರುಷನು ಹಿರಣ್ಯಸ್ಪೃಶತ್ವಾದಿ ಗುಣಗಣೋಪೇತನು, ಮತ್ತೆ ಉನ್ನಾಮನು, ಉದ್ಗೀತನು, ಮತ್ತೆ ಹೇಳೋ ಸ್ಥಾನ ಭೇದದಿಂದ ಇದು ಅಕ್ಷಿ ಪುರುಷ, ಆಯ್ತು ಪುರುಷ. ಆಮೇಲೆ ರೂಪ ಹಿರಣ್ಯಸ್ಪೃಶ ರೂಪ. ಆಮೇಲೆ ಗುಣ ಏನ್ ಗುಣ? ಪಾಪಗಳ ಮೇರೆಗೆ ಇದ್ದಿದ್ದಾನೆ ಅಂತ ಅಮೃತಾಭಯ ಗುಣ, ಪಾಪಗಳ ಮೇರೆಗೆ ಇದ್ದಿದ್ದಾನೆ ಗುಣ. ಇದೆಲ್ಲವೂ ಏನಂದ್ರೆ ಗಣ್ಣು ಇತ್ಯಾದಿಗಳು ದ್ವಿಧಾಭಾವ ಅನುಪತ್ತೆ ಎರಡು ಪ್ರಕಾರವಾಗುವುದು ಹೊಂದೋದಿಲ್ಲ. ಅಧ್ಯಾತ್ಮ ಅಧಿದೇವತೆಯೋ ಏಕತ್ವಮೇವ ಅಧ್ಯಾತ್ಮ ಅಧಿದೇವತವಾಗಿರ್ತಕ್ಕಂಥ ಪುರುಷ ಒಬ್ಬನೇ ಆಗಿದ್ದಾನೆ. ಉಪಾಧಿ ಎರಡು ಬೇರೆ ಆಗಿ ಬೇರೆ ಇದು ಹೇಳ್ತಾ ಇದೆಯಾ ಹೊರತು ಸ್ವರೂಪದಿಂದ ಬೇರೆ ಅಲ್ಲ ಅವರು. ಅಧ್ಯಾತ್ಮ ಅಧಿದೇವ ಅಂತ ಈ ಭೇದ ಇದೆ ಅಷ್ಟೇ. ಅದು ಎರಡನ್ನೂ ಉನ್ನಾಮ, ಉದ್ಗೀತ, ಹಿರಣ್ಯಸ್ಪೃಶರು, ಅಮೃತ ಅಭಯ ಈ ಗುಣಗಳಲ್ಲಿ ಮಾಡ್ಬೇಕು ಅಂತ ಹೇಳಿದ್ರು ಇಬ್ರು ಒಬ್ಬನೇ. ಎತ್ತು ರೂಪಾದಿದೇಶ ಭೇದ ಕಾರಣಮಿತ್ಯವೋಚಃ ನ ತದ್ಭೇದಾವಗಮಾಯ ಕಿಂತರ್ಹಿ ಸ್ಥಾನಭೇದಾತ್ ಭೇದಾಶಂಕಾ ಮಾ ಭೂತ್ ಇತ್ಯೇವಮರ್ಥಂ. ಸ್ವಾಮಿ ಒಬ್ಬನೇ ಆಗಿದೆ, ಅತಿದೇಶ ಮಾಡೋಕ್ ಬರಲ್ಲ, ಅತಿದೇಶ ಮಾಡ್ತಾ ಇರೋದ್ರಿಂದಲೇ ಭೇದಕ್ಕೆ ಕಾರಣ ಆಗತ್ತೆ ಅಂತ ಅಂದಿದ್ದ ಅವನು ಇಟ್ಕೋ ಅಂತಂದ್ರೆ ಅವನ್ ಬೇರೆ ಇವನ್ ಬೇರೆ. ಸದ್ಯಕ್ಕೆ ನಮ್ದು ಮಹಾರಾಜನ ಗುಣವನ್ನೇ ನೀನ್ ಇಟ್ಕೊಳ್ಳೋ ಯಾರ್ದಂದ್ರೆ ನೀನ್ ಮಹಾರಾಜ ಆಗಲ್ಲಪ್ಪ, ಮಹಾರಾಜ ಬೇರೆ ನೀನ್ ಬೇರೆ ಆಗ್ತೀಯ. ಹಾಗೆ ಈ ಆಯುಕ್ತಾಂತಿಕ ಪುರುಷನ ರೂಪ ಅಧಿದೇಶ ಮಾಡಿರೋದು ಭೇದಕ್ಕೆ ಕಾರಣ ಅಂತ ಪೂರ್ವಕ್ಷಿ ಹೇಳಿದ್ನಲ್ಲ, ಅದಕ್ಕೆ ಉತ್ಸಾಹ ಕೊಡ್ತಿದ್ದಾರೆ. ಹಂಗಲ್ಲಪ್ಪ, ಭೇದವಿದೆ ಅಂತ ತಿಳಿಸ್ಕೊಳ್ಳೋಕೋಸ ಅಲ್ಲ ನಿರ್ದೇಶ ಮಾಡಿದ್ದು. ಸ್ಥಾನ ಭೇದದಿಂದ ಬೇರೆ ಬೇರೆ ಏನೋ ಸಂದೇಹ ಉಂಟಾಗಿತ್ತಲ್ಲ, ಸ್ಥಾನ ಭೇದದಿಂದ ಬೇರೆ ಬೇರೆ ಅನ್ನೋದನ್ನ ಮಾಡ್ಕೋಬೇಡಿ. ಸ್ಥಾನ ಬೇರೆ ಬೇರೆ ಇರ್ಬೋದು, ಪುರುಷ ಒಬ್ಬನೇ ಪುರುಷನು ಆಯ್ತಾಂತರ್ಗತನಾಗಿಯೂ ಇದು ಚಕ್ಷಾಂತರ್ಗತನಾಗಿಯೂ ದ್ರಷ್ಟವಾಗಿಯೂ ತೋರ್ಬರ್ತಾ ಇದ್ದಾನೆ. ಇವನು ಇಲ್ಲಿ ದ್ರಷ್ಟವಾಗಿ ಐತ್ಯಾತ್ಮಿಕದ ಪುರುಷನಾಗಿ ಪರಮಾತ್ಮನು ತೋರ್ಬರ್ತಾ ಇದ್ದಾನೆ. ಸ್ಥಾನ ಭೇದದಿಂದ ಭೇದವೇ ಹೊರತು ಸ್ವರೂಪದಿಂದ ಭೇದ ಇಲ್ಲ. ಒಬ್ಬನೇ ಪುರುಷನಿಗೆ ಎರಡು ಗುಣ ಉಪದೇಶ ಅಂತ ತಿಳಿಸೋಕೋಸ ಹೇಳಿತ್ತು. ಸ ಏಷಃ ಏತಸ್ಮಾತ್ ಸರ್ವಾಂಚೋ ಲೋಕಾಃ ತೇಷಾಂಚೇಷ್ಟೇ ಮನುಷ್ಯಕಾಮಾನಾಂಚ ಕಾಮಾನಾಂಚ ಇತಿ ಕಮಾನಾಂಚೇತಿ ತಜ್ಜೈಮೇ ವೀಣಾಯಾಂ ಗಾಯಂತಿ ಏತಂತೆ ಗಾಯಂತಿ ತಸ್ಮಾತ್ ತೇ ಧನಸನಯಃ ಸ ಏಷ ಏಜೈತೆ ತಸ್ಮಾದರ್ವಾಂಚೋ ಲೋಕಾಃ ತೇಷಾಂ ಜ್ಯೇಷ್ಠೇ ಮನುಷ್ಯಕಾಮಾನಾಂಚ ಮನುಷ್ಯಕಾಮಾನಾಂಚೇತಿ ತಜ್ಜ ಇಮೇ ವೀಣಾಯಾಂ ಗಾಯಂತಿ
एदन्ते गायन्ति तस्मात् ते सनसनयः सः सः एषः ये च च एतस्मात् अर्वाञ्चः लोकाः तेषां चेष्टे ಇಷ್ಟ ಯಾವ ರೂಪ ಋಂಗ ಋಂಗ ಅಶೃಂಗ ಧಾತು ಏನು ಈಶ ಐಶ್ವರ್ಯೇ ಇದು ಹೇಳೋ ಯಾವ ಪ್ರಸ್ತುತ ಧಾತು ಯಾವುದು ಆತ್ಮನೇ ಪದ ಆಮೇಲೆ ಲುಟ್ಟೋಲ್ ರುಟ್ಟೋಲ್ ಋಂಗ ಲುಟ್ಟ ರಿಟ್ಟ ಇದು ಕೇಳ ಎಲ್ಲರೂ ಕೇಳಿದ್ರ ಇಷ್ಟ ಇಷ್ಟ ಯಾವ ಲಕಾರ ಇಲ್ಲಿ ಇಲ್ಲಿ ಹೇಳು ಮುಂದೆ ಕೆಲಸ ಲಿಟ್ಟು ಲುಟ್ಟು ಅಲ್ಲ ಅಲ್ಲ ಲಟ್ಟೆ ರೂಪ ಹೇಗೆ ಇಷ್ಟಾದೆ ಅಲ್ಲ ಈಶಾದೆ ಈಶತೆ च इति तत् ये इमे वीणायां गायन्ति ಇಮೆ ಯಾವ ವಿಭಕ್ತಿ ಸಪ್ತಮಿ ಏಕವಚನ ಇಮೆ ಅದು ಹೇಳು ಕೇಳಿಸಲ್ಲ ಇಮೆ ಇದು ಪ್ರಥಮ ಬಹುವಚನ ಹೆಂಗ ಇಮೆ ಅಲ್ವಾ ಅಯಂ ಇಮೋ ಅಯಂ ಇಮೋ ಇಮೆ ಇಮೆ ಕೆ ಇಮೆ ಜನ ಗಾಯಂತಿ ಯಾವ ಧಾತು ಗಾಯಂತಿ ಗಾಸ್ತುತೌ ಗೈ ಶಬ್ದ ಗಾ ಶಬ್ದ ಅಲ್ಲ ಕೈ ಗೈ ಶಬ್ದ ಶೈ ಶೈ ಪಾಕೆ ಗಾಸ್ತುತೌ ಗಾಯತಿ गायन्ति एतं ते गायन्ति तस्मात् ते धनसनयः ಧನಸನಯಃ ಯಾವ ವಿಭಕ್ತಿ प्रथम ಧನಸನಯಃ ಪ್ರಥಮ ಏಕವಚನ धनसत् ಧನಸತ್ತ ಏನು ಪ್ರಥಮ ಏಕವಚನ ಹೇಗ ಧನಸನಿ ಧನಸನಿ ಸನಿ ಸನಿ ಸನಯ ಮರಿಬೇಡ್ರು ಜ್ಞಾನನು ಸರ್ವಾಂಚ ಲೋಕ ಆಯ್ತು ಕೆಳಗಿರ್ತಕ್ಕ ಲೋಕ ಯಾವುದುಂಟೋ ಈ ಎಲ್ಲಾ ಲೋಕಗಳನ್ನು ಇಷ್ಟೇ ಆಳುತ್ತಿದ್ದಾರೆ ಯಾರು ಚಾಕ್ಷುಷ ಪುರುಷ ಪರಮಾತ್ಮನೇ ಅವನು ಯಾರೋ ಪರಮಾತ್ಮವನ್ನ ಪರಮಾತ್ಮವಾಗಿ ತೋರ್ತಾ ಇದ್ದಾನೆ ಸಾಕ್ಷಾತ್ ಪುರುಷ ಪ್ರತಿಪಾದ್ಯನಾದ ಆತ್ಮನೇ ಕಣ್ಣಿನಲ್ಲಿ ನೋಡುವನಾಗಿ ತೋರ್ಬರ್ತಾ ಇದ್ದಾನೆ ಅವನು ಮನುಷ್ಯ ಲೋಕದ ಎಲ್ಲಾ ಕಾಮವನ್ನು ಆಳುವನಾಗಿದ್ದಾನೆ ಮನುಷ್ಯ ಕಾಮಗಳನ್ನು ಮನುಷ್ಯ ಲೋಕವನ್ನು ಎಲ್ಲೂ ಆಳ್ತಾ ಇದ್ದಾನೆ ಅಷ್ಟೇ ಅಲ್ಲ ಯಾರು ಇಲ್ಲಿ ವೀಣಾ ಗಾನ ಮಾಡುವಾಗ ವೀಣಾ ಉಪಲಕ್ಷಣ ವೀಣೆ ಆಗಲಿ ಕೊಳಲಾಗಲಿ ಪಿಟೀಲಾಗಲಿ ಇನ್ನೊಂದಾಗಲಿ ಅದನ್ನು ಗಾನ ಮಾಡುವಾಗ ಪರಮಾತ್ಮನನ್ನೇ ಗಾನ ಮಾಡುತ್ತಾರೆ ಆಡಿಸಿ ಜಲೇಶೋದ ತಲೆ ಸೂಕ್ತಿ ವೀಣೆಯಲ್ಲಿ ಗಾನ ಮಾಡುವಾಗ ಏತಂತೆ ಗಾಯಂತಿ ಪರಮಾತ್ಮನೇ ಗಾನ ಮಾಡುತ್ತಾರೆ ಆದ್ರಿಂದ ಅವರು ತುಂಬಾ ಧನವಂತರಾಗಿರುತ್ತಾರೆ ದುಡ್ಡುಳ್ಳವರಾಗಿರ್ತಾರೆ ಅಂತ ನಾಳೆ ಭಾಷೆ ಓದೋಣ आप्यायन्तु ममाङ्गानि वाक्प्राणचक्षुश्रोत्रमथो बलमिन्द्रियाणि च सर्वाणि सर्वं ब्रह्मोपनिषदं ब्रह्म निराकरोत् ಇವತ್ತು ಬರ್ರಿ